ಕುಷ್ಟಗಿ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಕುಷ್ಟಗಿ ನಗರದ ಮೂಲಭೂತ ಸಮಸ್ಯೆಗಳ ಕುರಿತು. ಕುಷ್ಟಗಿ ಸುಮಾರು ವರ್ಷಗಳಿಂದ ಬಹಳ ಹಿಂದುಳಿದ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ. ಸೊ ಈಗೂ ಸಹ ಅಭಿವೃದ್ಧಿಯಲ್ಲಿ ಅಥವಾ ಇನ್ನಿತರ ಸಮಸ್ಯೆಗಳಲ್ಲಿ ಕುಷ್ಟಗಿ, ಯಲಬುರ್ಗಿ, ಇನ್ನಿತರ ಕೆಲವೊಂದು ತಾಲೂಕುಗಳಿದೆ. ಅವು ಇನ್ನೂ ಸ್ವಲ್ಪ ಅಷ್ಟೊಂದು ಡೆವಲಪ್ಮೆಂಟೇ ಆಗಿಲ್ಲ. ಬಟ್ ಅಲ್ಲಿ ರಾಜಕಾರಣ ಮಾತ್ರ ವಿಜೃಂಭಣೆಯಿಂದ ನಡೆಯುತ್ತೆ ಯಾವಾಗಲೂ. ಆ ವಿಚಾರಕ್ಕೆ ಬರೋದಾದ್ರೆ, ಕುಷ್ಟಗಿಯಲ್ಲಿರ್ತಕ್ಕಂಥ ಎಷ್ಟೋ ಜನ ನಗರವಾಸಿಗಳಿಗೆ ಅಸ್ತಮ ಸಮಸ್ಯೆ ಆಗ್ತಾ ಇದೆ, ಅಸ್ತಮ ತುತ್ತಾಗ್ತಾ ಇದಾರಂತ. ಅವರು ಏನ್ ಮಾಡ್ತಾ ಇದಾರೆ? ಪುರಸಭೆ ಮುಖ್ಯಾಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಯಾವುದೋ ಒಂದು ಕೆಲಸಕ್ಕೆ ಸಸ್ಪೆಂಡ್ ಆಗಿದ್ರಂತೆ. ಪುನಃ ಅದು ಹೆಂಗ್ ಬಂದ್ರು ಏನೋ ಗೊತ್ತಿಲ್ಲ. ಬಂದ ನಂತರ ಏನ್ ಕೆಲಸ ಮಾಡ್ಬೇಕಾಗಿತ್ತು, ಯಾರಿಗೆ ಮಾಡ್ಬೇಕಾಗಿತ್ತು, ಯಾರು ಕರ್ಕೊಂಡು ಬಂದಿದ್ದಾರೆ, ಕುಷ್ಟಗಿಗೆ ಏನ್ ಬೇಕಾಗಿದೆ, ಕುಷ್ಟಗಿ ಜನರಿಗೆ ಏನ್ ಬೇಕಾಗಿದೆ, ಈ ಮೂಲಭೂತ ಸಮಸ್ಯೆಗಳನ್ನ ಅರ್ಥಕೊಂಡು ಕೆಲಸ ಮಾಡಬೇಕಾಗಿದ್ದು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಅಲ್ಲಿಯ ಸಿಬ್ಬಂದಿಗಳು. ಅದನ್ನ ಹೇಳ್ತಕ್ಕಂಥದ್ದು, ನಿರ್ದೇಶನ ಮಾಡೋದು ರಾಜಕಾರಣಿಗಳಿಗೆ ಬಿಡಿ, ಅವ್ರಿಗೆ ಬಿಟ್ಟಿದ್ದದು. ಇಡೀ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ತವರು ಕ್ಷೇತ್ರ, ತವರು ಮನೆ. ಆ ಕುಷ್ಟಗಿಯಲ್ಲಿ ನೋಡಿ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಧೂಳು, ಒಂದು ಸರಿಯಾದ ಸಿಗ್ನಲ್ ವ್ಯವಸ್ಥೆ ಇಲ್ಲ. ನೋಡಿ, ಸರ್ಕಲ್ ಅಲ್ಲಿ ವಾಹನ ಚಲಾವಣೆ ಆಗ್ತಾ ಇದ್ದಾವೆ. ಸ್ವಲ್ಪದ್ರಲ್ಲಿ ಅಪಘಾತಗಳು ಆಗೋ ಸಂಭವ ಜಾಸ್ತಿನೇ ಇರುತ್ತೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೃದಯ ಭಾಗದಲ್ಲೇ ಹೋಗುತ್ತೆ. ಬಿಜಾಪುರ ಮುಂದೆ ಬರ್ತಕ್ಕಂಥ ಏನೇನು ಬೇರೆ ಬೇರೆ ಜಿಲ್ಲೆಗಳು ಬರ್ತವೆ, ಬೇರೆ ರಾಜ್ಯಗಳಿಂದ ಮುಂದೆ ಬರ್ತವೆ. ಈ ಕೊಪ್ಪಳದಿಂದ ಹೃದಯ ಭಾಗ ಅಂತ ಕರಿತೀವಿ ನಾವು, ಕುಷ್ಟಗಿ ಮುಖ್ಯ ರಸ್ತೆ ಅಲ್ಲೇ ಹೋಗುದು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಅಲ್ಲೇ ರಸ್ತೆಯನ್ನು ನೋಡಿ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅದ್ರ ಕೆಳಗಡೆ ಒಂದು ಸಿಗ್ನಲ್ ಬೇಕು. ಹಾಗೆ ಪೊಲೀಸ್ ಸ್ಟೇಷನ್ ಸಮೀಪ ಈಗೇನು ಕಾಣ್ತಾ ಇದೆ, ಅಲ್ಲಿ ಒಂದು ಸಿಗ್ನಲ್ ಬೇಕು. ನೋಡಿ, ಆ ಅಮ್ಮ ಮುಖ ಮುಚ್ಕೊಂಡು ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಧೂಳವನ್ನ ಎದುರಿಸ್ತಾ ಇದ್ದಾರೆ ಜನ. ಅಲ್ಲಿ ಜಿಲ್ಲಾ ಆಸ್ಪತ್ರೆ ಕಾಣ್ತಾ ಇದೆ ನೋಡಿ, ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ಘಟಕ, ಅದಕ್ಕೆ ಎಷ್ಟು ದಿನ ಆಯ್ತೇನೋ ಕೀ ಹಾಕಿ. ಅಲ್ಲಿ ಧೂಳು ಎತ್ತುಬಿಟ್ಟಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ, ಕ್ಷಮಿಸಿ, ಆ ತಾಲೂಕು ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ರೋಗಿಗಳು ದುಡ್ಡು ಕೊಟ್ಟು ಬಾಟ್ಲಿ ತಗೊಂಡು ನೀರು ಕುಡಿಬೇಕು. ಅಲ್ಲಿ ಕ್ಯಾಂಟೀನಲ್ಲಿ 20 ರೂಪಾಯಿ. ಅವ್ರ ಹತ್ರ ದುಡ್ಡು ಇಲ್ಲ, ಬಡವರು ಅಂತಾನೆ ರೀ. ತಾಲೂಕು ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಬರೋದು, ದುಡ್ಡು ಕೊಟ್ಟು ನೀರು ಕುಡಿಯುವಂತ ಪರಿಸ್ಥಿತಿ ಅವನಿಗೆ ಬೇಕು. ನೋಡಿ, ದ್ವಿಚಕ್ರ ವಾಹನ ಏನು ಕಾರ್ ಬರ್ತಾ ಇದೆ, ಸಡನ್ಲಿ ಒಂದು ಬಸ್ ಬಂತು. ಎಷ್ಟು ಅಪಘಾತಗಳು ಮೈ ಮರೆತ ಆಗಲ್ಲ, ಅವೈಜ್ಞಾನಿಕ ಸಂಚಾರ ಅವ್ಯವಸ್ಥೆಯಿಂದ ಆಗ್ತವೆ. ಕೆಲವೊಂದು ಸರಿ ನಾವು ನೋಡಿದೀವಿ ಎಲ್ಲ. ನೋಡಿ, ಒಂದು ನಗರ, ಕುಷ್ಟಗಿ ನಗರ, ಕುಷ್ಟಗಿ ಮುಖ್ಯ ವಿಧಾನಸಭಾ ಕ್ಷೇತ್ರ, ಅದು ಸಾಕಷ್ಟು ಸದ್ದು ಮಾಡಿದೆ, ರಾಜಕೀಯ ವಲಯಗಳಲ್ಲಿ ಸದ್ದು ಮಾಡಿದೆ. ಈಗ ದುಡನ್ಗೌಡ ಪಾಟೀಲ್ರು ಶಾಸಕರು, ಪಾಟೀಲ್ರೆ ದಯವಿಟ್ಟು ಒಂದ್ಸರಿ ಈ ಕಡೆ ನೋಡಿ. ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಒಂದು ತಾಕೀತ್ ನೀವು ಮಾಡಿದ್ರೆ, ಒಂದೇ ಒಂದು ಫೋನ್ ಕರೆ ಮಾಡಿ, ಏನಪ್ಪಾ ಕೆಲಸ ಮಾಡ್ತೀರಾ ಇಲ್ಲ ಅಂತ ಕೇಳಿದ್ದು, ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕು. ಶಾಸಕರೇ, ಇಡೀ ಕುಷ್ಟಗಿ ನಿಮಗೆ ಮತ ಹಾಕಿರ್ತಕ್ಕಂಥ ಜನ ನಿರಮಳತೆಯಿಂದ ಇರ್ತಾರೆ, ನಿರಮಳತೆಯಿಂದ ಓಡಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾರತ ಒಂದು ಕೊಪ್ಪಳ ನ್ಯೂಸ್ ಮುಖಾಂತರ ಕಳಕಳಿಯ ಸ್ಟೋರಿಯನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಸುದ್ದಿ ಬ್ರೇಕ್ ಆದ ನಂತರನಾದ್ರೂ ಮುಖ್ಯಾಧಿಕಾರಿಗಳು ಏನಿದ್ದಾರೆ, ಪುರಸಭೆಯವರು ಈ ಕೆಲಸ ಮಾಡ್ತಾರ? ಕಾದ್ ನೋಡೋಣ. ನೀರಿನ ಕೊರತೆ ಸಮಸ್ಯೆ ಇದೆ ಅಂತೆ, ಮೂಲಭೂತ ಸಮಸ್ಯೆಗಳಾದ ನೋಡಿ, ರಸ್ತೆ ಚರಂಡಿಗಳು, ಸುಲಭ ಅದು ಎಲ್ಲಿ ಇರ್ತಕ್ಕಂಥದ್ದಂತ ಹೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಿ. ಪುರಸಭೆಯ ಪಕ್ಕ ಇರ್ತಕ್ಕಂಥ ಸಾರ್ವಜನಿಕ ಶೌಚಾಲಯ, ಆ ಶೌಚಾಲಯ ನೋಡಿ ಒಳಗೆ ಹೆಂಗಿದೆ ನೋಡಿ. ಅದ್ರ ಮುಂದೆ ಏನ್ ಕಾಣ್ತಾ ಇದೆ ನೋಡಿ, ರಸ್ತೆ ಚರಂಡಿ ಹೆಂಗಿದೆ, ರಸ್ತೆಗೆ ಹಂಚ್ಕೊಂಡಿರ್ತಕ್ಕಂಥ ಚರಂಡಿ. ಇಲ್ಲಿ ಈ ಚರಂಡಿ ಚೆನ್ನಾಗಿದೆನಾ, ಅಥವಾ ಇಲ್ಲೇನು ಡೆಂಗ್ಯೂ ಸೊಳ್ಳೆಗಳು ಹುಟ್ಟಲ್ವಾ, ಅಥವಾ ಕುಷ್ಟಗಿ ಜನರಿಗೆ ಸೊಳ್ಳೆ ಕಡೆ ಅಲ್ವಾ? ಅಲ್ಲ, ನಿಮ್ಗೆಲ್ಲ ಯಾವ ಒಂದು ಆಧಾರದ ಮೇಲೆ ಜನ ನಂಬ್ಕೋಬೇಕು? ನಿಮ್ಮನ್ನ ಅಲ್ಲಿ ಯಾಕೆ ಕುಂದಿರಿಸ್ತಾ ಇದ್ದಾರೆ ಜನ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕಲ್ಲ ತಾವುಗಳು. ಮನವಿ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಸರ್ಕಾರಿ ಕೆಲಸನೋ ಅಥವಾ ಇನ್ಯಾರಿಗೋ ಒಂದೇನೋ ಬೇಡಿಕೆನೋ ಅಥವಾ ಪರಿಹಾರನೋ ಅನ್ನೋ ವಿಚಾರಕ್ಕೆ ಮನವಿ ಅನ್ನೋದು ಇರುತ್ತೆ. ಬಂದಿದ್ದ ಉದ್ದೇಶವನ್ನು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಇವೆಲ್ಲ ಹೇಳೋ ಅವಶ್ಯಕತೆನೇ ಇದ್ದಿಲ್ಲ. ನಾನು ಕ್ಷೇಮ, ನನ್ನ ಆರೋಗ್ಯ ಕ್ಷೇಮ, ನಾನು ಇವತ್ತು ಮನೆ ಹೊಸಲು ದಾಟಿದ ನಂತರ ಸುರಕ್ಷಿತವಾಗಿ ಆರೋಗ್ಯಕರನಾಗಿ ಮತ್ತೆ ಹಿಂದಿರುಗಿ ಮನೆಗೆ ಬರ್ತೀನಿ ಅನ್ನೋ ನಂಬಿಕೆ ಕುಷ್ಟಗಿ ನಿವಾಸಿ ಮರೆತು ಬಿಟ್ಟಿದ್ದಾನೆ ಇವತ್ತು. ಇಷ್ಟು ಧೂಳು. ಆ ಮೇನ್ ರಸ್ತೆಯ ಇಕ್ಕೆಲಗಳಲ್ಲಿ ಏನಿದೆ, ಪಕ್ಕ ಡಿವೈಡರ್ ಪಕ್ಕ ಏನ್ ಕಾಣ್ತಾ ಇದೆ, ಅಲ್ಲಿ ನೋಡಿ ಎಷ್ಟೊಂದು ಮಣ್ಣು ಶೇಖರಣೆ ಆಗಿದೆ. ಬರೀ ಆ ಮಣ್ಣನ್ನ ವಾರದಲ್ಲಿ 2 ಸರಿ ಆ ಮಣ್ಣನ್ನ ತೆಗೆಸಿದ್ರೆ ಸಾಕು, 70% 80% ಧೂಳು ಕಡಿಮೆ ಮಾಡಬಹುದು. ಕಂಪ್ಲೀಟ್ ಕುಷ್ಟಗಿ ಅಂತಕ್ಕಂಥದ್ದು ಧೂಳು ಮುಕ್ತ ನಗರವಾಗುತ್ತೆ. ಪುರಸಭೆಯ ಮುಖ್ಯಾಧಿಕಾರಿಗಳೇ ನೇರವಾಗಿ ನಿಮಗೆ ನಾವು ತಾಕೀತ್ ಮಾಡ್ತಾ ಇದ್ದೀವಿ, ಇದು ನಮಗೆ ಸರಿ ಕಾಣ್ತಾ ಇಲ್ಲ. ಕುಷ್ಟಗಿ ಅಂತಕ್ಕಂಥದ್ದು
ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಥಮ ಸ್ವಚ್ಛ ತಾಲೂಕು ಆಗ್ಬೇಕು ಅಂತಕ್ಕಂಥದ್ದು ಅಲ್ಲಿನ ಯುವಕರಾಗಿರ್ತಕ್ಕಂಥ ಹಾಗೂ ಸಮಾಜ ಸೇವಕರು ಮಂಜುನಾಥ್ ನಾಲ್ಗಾರ್ ಅವರು ಮಾತಾಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಏನ್ ಹೇಳಿದ್ರೆ ಕೇಳ್ಕೊಂಡು ಬರೋಣ. ನಮಸ್ಕಾರ, ನಮ್ಮ ಹೆಸರು ಮಂಜುನಾಥ್ ನಾಲ್ಗಾರ್ ಅಂತ ಹೇಳಿ. ಈ ನಮ್ಮ ಕುಷ್ಟಗಿ ನಗರದಲ್ಲಿ ಧೂಳ ಮುಕ್ತ ಕುಷ್ಟಗಿ ಮಾಡ್ಬೇಕಂತೇಳಿ ಬಹಳ ತುಂಬಾ ದಿನ ಅವಾಗೆಲ್ಲ ಹೋರಾಟ ಮಾಡಿದ್ರು. ಆದ್ರೂ ಕೂಡ ಈ ಧೂಳ ಮುಕ್ತ ಕುಷ್ಟಗಿ ಆಗಕ್ ಆಗ್ಲಿಲ್ಲ. ಕಾರಣ ಇಷ್ಟೇ, ಇಲ್ಲಿ ನಮ್ಮ ಸ್ಥಳೀಯ ಏನು ಎಲ್ಲ ಮೆಂಬರ್ಗಳಾಯ್ತು ಮತ್ತು ಪುರಸಭೆ ಚೀಫ್ ಆಫೀಸರ್ ಆಯ್ತು, ಇವರೆಲ್ಲ ಒಂದು ಉತ್ಸವ ಇರ್ಬೇಕು ನಮ್ಮ ಕುಷ್ಟಗಿ ತಾಲೂಕನ್ನ ಮತ್ತು ಕುಷ್ಟಗಿ ನಗರದಲ್ಲಿ ನಾವು ಈ ತರ ಕ್ರಿಯೇಟಿವ್ ಆಗಿ ಹೊಸದಾಗಿ ಮಾಡ್ಬೇಕು, ಸ್ವಚ್ಛತೆ ಇಟ್ಕೋಬೇಕು ಅನ್ನೋ ಮನೋಭಾವ ಎಲ್ಲರಿಗೂ ಕೂಡ ಬರ್ಬೇಕು. ಯಾರಿಗೆ ಅಂತಂದ್ರೆ ಈ ಚೀಫ್ ಆಫೀಸರ್ಗಾಯ್ತು, ಸಂಬಂಧಪಟ್ಟ ಸ್ಥಳೀಯ ಮೆಂಬರ್ಗಳಿಗಾಯ್ತು, ಇವರೆಲ್ಲರೂ ಒಂದು ಕ್ರಿಯೇಟಿವ್ ಮೈಂಡ್ ಇಂದ ಮಾಡಿದ್ರೆ ನಮ್ಮ ಕುಷ್ಟಗಿ ಎಲ್ಲ ಧೂಳ ಮುಕ್ತ ಆಗಕ್ಕೆ ತುಂಬಾ ದಿನ ಬೇಕಾಗಿಲ್ಲ. ಅದು ಒಂದು. ಆಮೇಲೆ ಎಲ್ಲ ಕಡೆ ವಿದ್ಯುತ್ ಕಂಬಗಳಿದಾವೆ. ಈ ನಮ್ಮ ಮಲ್ಲೈ ಸರ್ಕಲ್ದಲ್ಲಿ ಈ ವಿದ್ಯುತ್ ಕಂಬಗಳೇನೇ ಇಲ್ಲ. ಇಲ್ಲಿ ಯಾವ ತರ ಅಂದ್ರೆ ಇದು 1, 2, 3 ಎಲ್ಲಾ ಕಡೆ 3-4 ದಾರಿಗಳಿದಾವೆ. ಒಂದೇದು ತಿರ್ಗಾ ಈ ಕೊಪ್ಪಳ ಬಸ್ಸನ್ನು ಬರ್ತವೆ, ಆಮೇಲೆ ಲಾರಿಗಳು ಬರ್ತವೆ, ವೆಹಿಕಲ್ಗಳು ಬರ್ತವೆ, ಈ ಸ್ಕೂಲ್ ಬಸ್ಗಳು ಬರ್ತವೆ, ಸ್ಕೂಲ್ ಮಕ್ಕಳು ಬರ್ತವೆ. ಇವೆಲ್ಲ ಇಲ್ಲಿ ರೋಡ್ ಬ್ರೇಕ್ ಇಲ್ಲದ ಕಾರಣ ಮತ್ತು ಇಲ್ಲಿ ನೈಟ್ ಸಮಯದಲ್ಲಿ ಯಾವ ಕಡೆ ಬರ್ತಾವ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಿಗ್ನಲ್ ಅವಶ್ಯಕತೆಗಿಂತನೂ ಈ ಏರಿಯಾದಲ್ಲಿ ಇದು ನೋಡಿ ಐಮಸ್ ಲೈಟ್ ಇದು ಒಂದು 10 ವರ್ಷ ಮೇಲಾಯ್ತು. ಈ ಐಮಸ್ ಲೈಟ್ ಏನು ಸ್ಟಾರ್ಟಿಂಗ್ ಏನ್ ಹಾಕಿದ್ರು ಅವಾಗ ಮಾತ್ರ ಇದು ವಿದ್ಯುತ್ ಹತ್ತಿದ್ ಬಿಟ್ರೆ ಇಲ್ಲಿವರೆಗೂ ಆ ಕಂಬದಲ್ಲಿ ಲೈಟ್ ಕಂಡಿಲ್ಲ. ನಾವು ಒಂದ್ 2 ತಿಂಗಳ ಮಾತ್ರ ಲೈಟ್ ಹತ್ತಿತ್ತು ಬಿಟ್ರೆ ಈಗ 10-15 ವರ್ಷ ಆಯ್ತು. ಇವತ್ತಿನವರೆಗೂ ಆ ಕಂಬದಾಗ ಲೈಟ್ ಕಾಣಿಲ್ಲ, ಆ ಬ್ರಾಕೆಟ್ ಕಾಣಿಲ್ಲ. ನಾವು ಪುರಸಭೆದ ಜಗ್ಗಿ ಮನವಿ ಕೊಟ್ರು ಕೂಡ ಇದ್ರ ಬಗ್ಗೆ ಆಸಕ್ತಿ ಹೊಂದಿಲ್ಲ. ಅದು ಕೂಡ ಇಲ್ಲ, ಈ ವಿದ್ಯುತ್ ಕಂಬ ಇಲ್ಲಿ ಕೂಡ ಇಲ್ಲ. ಹಾಗಾಗಿ ದಯವಿಟ್ಟು ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್ ಅವರು ಹೌದು 2023ರಲ್ಲಿ ಹೌದು ಅವ್ರು ಬಂದಾಗಿಂದ ಹೆಂಗಿದೆ, ಸುಧಾರಿಸಿದೆ ಸರ್? ಸುಧಾರಿಸಿದೆ ಅನ್ನಕ್ಕೆ ಏನ್ ಸುಧಾರಿಸಿಲ್ಲ, ಅವರೆಲ್ಲ ಬೊಕ್ಕಸಕ್ಕೆಲ್ಲ ಸುಧಾರಿಸ್ಕೊಂಡವ್ರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅವರು ಸಸ್ಪೆಂಡ್ ಕೂಡ ಆಗಿದ್ರು. ಪುನಃ ಮತ್ತೆ ಅವ್ರು ಯಾವ ತರ ಈ ಸಸ್ಪೆಂಡ್ ಆದಲ್ಲಿ ಮತ್ತೆ ಪುನಃ ಬರೋಕ್ ಚಾನ್ಸ್ ಇಲ್ಲ. ಆದ್ರೂ ಕೂಡ ಯಾವ ರೀತಿ ಬಂದ್ರೆ ನಮಗಂತೂ ಮಾಹಿತಿ ಇಲ್ಲ, ಬಟ್ ಬಂದಿದ್ದಾರೆ. ಆದ್ರೂ ಕೂಡ ಈಗಾದ್ರೂ ಕೂಡ ಅವರು ಪ್ರಾಮಾಣಿಕವಾಗಿ ಅವ್ರ ಹುದ್ದೆಗೆ ಪ್ರಾಮಾಣಿಕವಾಗಿ ನಮ್ಮ ಕುಷ್ಟಗಿ ನಗರನ ಅಭಿವೃದ್ಧಿ ಮಾಡಕ್ಕೆ ಮನಸ್ಸು ಹತ್ಕೊಂಡು ಅವರ ಈ ಅಭಿವೃದ್ಧಿ ಮಾಡ್ಲಿ ಅಂತೇಳಿ ನಾವು ಈ ಕುಷ್ಟಗಿ ನಗರದಿಂದ ನಾವು ಕೂಡ ಮನವಿ ಮಾಡ್ತೇವೆ. ಮತ್ತು ಅವರು ಆ ಮನೋಭಾವನೆಯಲ್ಲಿ ಇದ್ದಂದ್ರೆ ಅವರು ಅಭಿವೃದ್ಧಿ ಮಾಡ್ಲಿ, ಇಲ್ಲ ಅಂತಂದ್ರೆ ನಾವು ಮುಂದಿನ ಹೋರಾಟ ನಾವು ಎಲ್ಲರೂ ಸಾರ್ವಜನಿಕರು ಸೇರ್ಕೊಂಡು ನಾವು ಮಾಡಿ ಮುಂದಿನ ಹೋರಾಟ ನಾವು ಮಾಡಕ್ ಸಿದ್ಧತೆ ಮಾಡ್ತೇವೆ. ಹೌದು ಸರ್, ಹೌದು. ಯಾಕಂದ್ರೆ ಈ ಏನ್ ನೀವು ವಿಡಿಯೋ ಮಾಡ್ತಾ ಇದೀರಾ ಈ ಭಾಗದಲ್ಲಿ ಮಾತ್ರ ತುಂಬಾ ಸ್ಕೂಲ್ಗಳಿದಾವೆ ಸರ್. ಈ ಧೂಳ ನೋಡ್ರಿ, ನೀವೇ ನೋಡ್ರಿ, ಒಂದ್ ಏನಿಲ್ಲ ಅಂದ್ರು ಒಂದ್ 3 ಇಂಚು ಧೂಳ ಐತಿ, 3-4 ಇಂಚು ಧೂಳ, 3-4 ಇಂಚು ಐತಿ ಧೂಳ. ಅಷ್ಟು ಧೂಳು ಬರ್ತದೆ. ದಯವಿಟ್ಟು ನೀವು ಬರೇ ಅಲ್ಲಿ ಆಫೀಸಲ್ಲಿ ಕುತ್ಕೊಂಡು ನಿಮ್ಮ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಬೇಡ್ರಿ. ಈ ನಮ್ ನಗರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ರಿ. ಇಲ್ಲಿ ಬಂದು ಬೀದಿ ತಿರುಗಾಡ್ರಿ, ಗೊತ್ತಾಗ್ತದೆ ಧೂಳು ಎಷ್ಟಿದೆ ಅನ್ನೋದು. ದಯವಿಟ್ಟು ನಾವು ಈ ಸಾರ್ವಜನಿಕರ ಪರವಾಗಿ ನಾವು ಮನವಿ ಮಾಡಕ್ ಇಷ್ಟೇ. ದಯವಿಟ್ಟು ನಮ್ಮ ಧೂಳ ಮುಕ್ತ ನಗರವನ್ನು ಮಾಡ್ರಿ ಅಂತ ಹೇಳಿ ನಾನು ಒಂದು ಬೇಡಿಕೆ ಇಡ್ತಾ ಇದ್ದೇನೆ. ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ, ಒಬ್ಬ ಸಮಾಜ ಸೇವಕರೊಬ್ಬರು ಮಾತಾಡಿದ್ದಾರೆ. ನಾವು ಹೋಗಿ ಮೈಕ್ ಹಿಡಿದ್ರೆ ಇಡೀ ಊರ್ ಜನ ಮಾತಾಡ್ತಾರೆ. ಮುಖ್ಯಾಧಿಕಾರಿಗಳೇ, ಊರ್ ಜನ ಮಾತಾಡ್ತಾರೆ. ಬೇಕಾ ಊರ್ ಜನರ ಕಡೆಯಿಂದ ಮಾತಾಡ್ಸೋ ಅವಶ್ಯಕತೆ ಇದೆನಾ? ಒಬ್ರು ಹೇಳಿದ್ರೆ 1000 ಜನ ಹೇಳ್ದಂಗೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು. ನೋಡಿ, 10 ವರ್ಷ ಎಷ್ಟು ವರ್ಷಗಳಾಯ್ತಂತೆ. ಏನ್ ಕಾಣ್ತಾ ಇದೆ? ಲೈಟಿನ ಕಂಬ, ಹೈಮಾಸ್ ಕ್ಲ್ಯಾಂಪ್, ಬೆಳಕೆ ಇಲ್ಲ ಅಂತನ್ರಿ. ಅಲ್ಲಿ ಡಿವೈಡರ್ಗಳ ಅಕ್ಕಪಕ್ಕ ಇರ್ತಕ್ಕಂಥ ಧೂಳು ಹೆಂಗ್ ಕಾಣ್ತಾ ಇದೆ? ನನ್ನ ಮನೆ, ನಿಮ್ಮ ನೀವು ಕೆಲಸ ಮಾಡ್ತಕ್ಕಂಥ ಊರು ಅಥವಾ ನಿಮ್ಮ ಮನೆ ಸ್ವಚ್ಛವಾಗಿರಬೇಕು. ಹಾಗ ತಾನೇ ನಿಮ್ಗೆ ಒಂದು ಒಳ್ಳೆ ಗುಡ್ ವಿಲ್ ಸಿಗಬಹುದು. ಮುಖ್ಯಾಧಿಕಾರಿಗಳೇ, ಧರಣೇಂದ್ರ ಕುಮಾರ್ ಅವರೇ 2023ರಲ್ಲಿ ಕುಷ್ಟಗಿಗೆ ಬಂದ್ರಿ. ಟಿಲ್ ನವೆಂಬರ್ 2024 ಎಷ್ಟೋ ಅಲಿಗೇಷನ್ಸ್ ಬಂದು ನಿಮ್ಮ ಮೇಲೆ. ಕೆಲಸ ಮಾಡ್ತಾ ಇದ್ರು ಬಿಡ್ತಾ ಇದ್ರು ಅದು ನಮಗೆ ಗೊತ್ತಿಲ್ಲ. ಈಗ ಪ್ರಸ್ತುತ ಮುಖ್ಯ ಮೂಲಭೂತ ಸಮಸ್ಯೆಗಳು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದೀವಿ, ಒಂದೊಂದೊಂದು ಎಳೆಯಾಗಿಡ್ತಾ ಇದ್ದೀವಿ. ದೃಶ್ಯಾವಳಿಗಳಲ್ಲಿ ಜನ ನೋಡ್ತಾ ಇದ್ದಾರೆ, ಜನ ನಿಮಗೆ ಉತ್ತರ ಕೊಡ್ತಾರೆ. ನೋಡಿ, ರಸ್ತೆಯ ಡಿವೈಡರ್ಗಳಲ್ಲಿ ಯಾವ ರೀತಿ ಹಣ್ಣು ಹಂಪಲುಗಳನ್ನು ಬಿಸಾಕ್ ಹೋಗಿದ್ದಾರೆ. ಕೊಳೆತು ವಾಸನೆ ಹೊಡೆಯಲ್ವಾ? ಅಥವಾ ಹುಳುಗಳು ಬರಲ್ವಾ? ಅಥವಾ ಅದನ್ನ ತಿನ್ನಬೇಕಂತ ಪ್ರಾಣಿಗಳು ಡಿವೈಡರ್ ಪಕ್ಕ ಬಂದು ನಿಂತ ಸಂದರ್ಭದಲ್ಲಿ ವಾಹನಗಳ ಸಂಚಾರಕ್ಕೆ ಅಡಚಣೆ ಆಗಲ್ವಾ? ಇವುಗಳೆಲ್ಲ ನಾವು ಹೇಳ್ಬೇಕಾ ತಮಗೆ?
ನಿಮ್ಮ ಕೆಲಸವನ್ನ ನೀವು ಅರ್ಥ ಮಾಡ್ಕೊಂಡು ಮಾಡದೇ ಇದ್ರೆ ಯಾಕೆ ಬೇಕ್ರಿ ಇವೆಲ್ಲ ಆಡಳಿತಾಧಿಕಾರಿಗಳಾಗಿ ಏನ್ ಕೆಲಸ ಮಾಡ್ದಂಗಿದು. ಈ ಸುದ್ದಿಯನ್ನ ನಾವು ಖಂಡಿತವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ, ಜೊತೆಗೆ ನಿಮಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೂ ತರ್ತೇವೆ. ಈ ಕೆಲಸ ಆಗದೇ ಇದ್ರೆ, ಈ ಕುಷ್ಟಗಿ ಪುರಸಭೆಯ ಸ್ವಚ್ಛಂದ ನಗರವಾಗಿ ಕಾಣದೇ ಇದ್ರೆ ಇನ್ನು ಕೆಲವು ದಿನಗಳಲ್ಲಿ ಇದನ್ನ ಕಂಪ್ಲೀಟ್ ಆಗಿ ನಾವು ಫಾಲೋ ಅಪ್ ಸ್ಟೋರಿ ಕಂಪ್ಲೀಟ್ ಆಗಿ ಮಾಡ್ತೀವಿ ಅನ್ನೋದನ್ನ ಈ ಮೂಲಕ ನಿಮಗೆ ಎಚ್ಚರಿಸ್ತಾ ಇದ್ದೇವೆ. ಮುಖ್ಯಾಧಿಕಾರಿಗಳೇ, ದಯವಿಟ್ಟು ಇದನ್ನ ಪರ್ಸನಲ್ ಆಗಿ ತಗೊಂಡು ನೀವು ಮಾಡ್ತೀರಿ ಅಂತ ಅನ್ಕೊಂಡಿದ್ದೀವಿ. ಕುಷ್ಟಗಿ ಜನತೆಗೆ ಹಾಗೂ ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ನಿಮ್ಮ ಕಣ್ಣೆದುರಿಗೆ ಕಾಣ್ತಕ್ಕಂಥ ಸಮಸ್ಯೆಗಳನ್ನ ನೋಡ್ಕೊಂಡು ನೀವು ಸುಮ್ಮನೆ ಇದ್ದಷ್ಟು ನಿಮ್ಗೆ ಇನ್ನೂ ಸಮಸ್ಯೆಗಳೇ ಬರ್ತವೆ. ಯಾವತ್ತು ನೀವು ಪ್ರತಿಭಟನೆ ಮಾಡಲು ಮುಂದಾಗ್ತೀರಿ, ಯಾವತ್ತು ನೀವು ಸ್ವಚ್ಛಂದವಾದ ನಗರವನ್ನ ಕಾಣ್ತೀರಿ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್.